ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ಎಸ್ಐಆರ್ ಫೈಟ್. ಕಾಂಗ್ರೆಸ್ ನಾಯಕರ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿ. ಎಸ್ಐಆರ್ ವಿಚಾರ ಕಾಂಗ್ರೆಸ್ ನಾಯಕರು ದುರುದ್ದೇಶದಿಂದಾಗಿ ಕೊಡ್ತಿರುವಂತಹ ಹೇಳಿಕೆಗಳು. ಮುಂದಿನ ಚುನಾವಣೆಯಲ್ಲಿ ಈಗಾಗಲೇ ಸೋತಿದ್ದೀವಿ ಅಂತ ಅನ್ಕೊಳ್ತಿದ್ದಾರೆ. ನಾಳೆಯ ಸೋಲಿನ ಪರಾಮರ್ಶೆಗೆ ಏನು ಕಾರಣ ಕೊಡಬಹುದು ಅಂತ ಈಗಲೇ ಅವರು ಮಾತನಾಡ್ತಾ ಇದ್ದು, ಮತದಾರರ ಮತದಾನವನ್ನ ಯಾರು ಕೂಡ ಕಣ್ಮುಚ್ಚಿ ಹೋಗೋಕೆ ಆಗೋದಿಲ್ಲ. ಎಲ್ಲಾ ಪಕ್ಷದಲ್ಲಿ ಒಂದು BLA 2 ಮತ್ತು BA ಅಧಿಕಾರಿಗಳು BLOಗಳು ಇದ್ದೇ ಇರ್ತಾರೆ. ಯಾರ ಸಾವಾಗಿದೆ ಅಂತವರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದಿರ್ತಾರೆ. ಒಂದು ಮತಗಟ್ಟೆಯಲ್ಲಿ ಸಾವಾಗಿರುವಂತಹ ಹೆಸರು ಇರಬೇಕಾ? ದೇಶದಲ್ಲಿ ಬೇರೆ ದೇಶಗಳಲ್ಲಿ ಬೇರೆ ಊರಿನಲ್ಲಿ ನೆಲೆಸಿರುವಂತಹ ವ್ಯಕ್ತಿಗಳ ಹೆಸರು ಮತಪಟ್ಟಿಯಲ್ಲಿ ಇರಬೇಕಾ? ಗ್ರಾಮದಲ್ಲಿ ಒಂದು ವಾಸ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಲು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಮತದಾರನಿಗೆ ಅನ್ಯಾಯ ಆದರೆ ಸಂಬಂಧಪಟ್ಟಂತ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸಲು ಅವಕಾಶ ಇದೆ. ದುರುದ್ದೇಶದಿಂದಾಗಿ ಕಾಂಗ್ರೆಸ್ ನಾಯಕರು ಹೇಳಿಕೆ ನೀಡುತ್ತಿದ್ದಾರೆ ಅಂತ ಸಂಸದ ಡಾಕ್ಟರ್ ಸುಧಾಕರ್ ಕಿಡಿಯನ್ನ ಕಾರಿದ್ದಾರೆ. ನಿನ್ನೆ ಎರಡು ಪಕ್ಷಗಳು ಕೂಡ ಪ್ರತ್ಯೇಕ ಸಭೆ ನಡೆದಿದೆ. ಇದ್ರ ವಿಚಾರವಾಗಿ ಅವರು ಸಾಮಾನ್ಯ ಜನರ ವೋಟ್ ಅನ್ನ ಕೇಳ್ತಾ ಇದೆ ಬಿಜೆಪಿ ಅಂತ ಆರೋಪ ಮಾಡ್ತಾ ಇದೆ, ಎಲೆಕ್ಷನ್ ಕಮಿಷನ್ ಜೊತೆ ಗೂಡಿ ಅಂತ. ನೋಡ್ರಿ, ಇದೇನು ಕಣ್ಮುಚ್ಚಿ ಯಾರಿಗೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೂತ್ ನಲ್ಲಿ ಎಲ್ಲ ಪಕ್ಷಗಳ BLA 2 ಇದ್ದೇ ಇರ್ತಾರೆ ಅಲ್ವಾ? ಕಾಂಗ್ರೆಸ್ನವ್ರು ಇರ್ತಾರೆ, ಜನತಾದಳದವ್ರು ಇರ್ತಾರೆ, ಭಾರತೀಯ ಜನತಾ ಪಕ್ಷದವರು ಇರ್ತಾರೆ. ಇವರು ಬರೀ ಕಾರ್ಯಕರ್ತರು BLA 2ಗಳು ಮಾತ್ರ ಇರೋದಿಲ್ಲ. ಸರ್ಕಾರಿ ಅಧಿಕಾರಿ ಇರ್ತಾರೆ, BLO ಅಲ್ವಾ? ಬೂತ್ ಲೆವೆಲ್ ಆಫೀಸರ್ಸ್. ಸೊ ಅವ್ರು ಎಲ್ರಿಗೂ ತೋರಿಸಿ ಯಾರು ಸಾವಾಗಿದೆ ಅಂತವರ ಹೆಸರನ್ನ ತೆಗಿತಾರೆ. ಸಾವಾಗಿರೋರ್ದು ಇರ್ಬೇಕಾ ಮತಪಟ್ಟಿಯಲ್ಲಿ? ಅದನ್ನ ತೆಗಿತಾರೆ. ಯಾರು ಬೇರೆ ದೇಶದಲ್ಲಿ ನೆಲೆಸಿರ್ತಾರೆ, ಬೇರೆ ಊರಿನಲ್ಲಿ ನೆಲೆಸಿರ್ತಾರೆ, ಅಂತವ್ರ ಹೆಸರು ಇಲ್ಲೂ ಇದ್ದು ಅಲ್ಲೂ ಇರ್ಬೇಕಾ? ಎರಡ್ ಕಡೆ ಇರ್ಬೇಕಾ? ಅದನ್ನ ತೆಗಿತಾರೆ. ಇದನ್ನ ಬಿಟ್ಟು ಆ ಗ್ರಾಮದಲ್ಲಿರುವಂತವ್ರು, ಆ ಬೂತ್ ಅಲ್ಲಿ ಇರ್ತಕ್ಕಂಥವ್ರು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಿದ್ರೆ ಬೇರೆ ಪಕ್ಷದವರು ಕಂಪ್ಲೇಂಟ್ ಮಾಡಲ್ವಾ? ಹಾಗಾಗಿ ಇದು ದುರುದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ಬಿಟ್ರೆ ಕಾಂಗ್ರೆಸ್ನವರು ಅವ್ರು ಚುನಾವಣೆಯಲ್ಲಿ ಈಗಲೇ ಸೋತಿದ್ದೀವಿ ಅಂತೇಳಿ ಅವ್ರು ಅರ್ತಿರೋದ್ರಿಂದ ನಾಳೆ ಸೋಲಿನ ಪರಾಮರ್ಶೆ, ನಾಳೆ ಸೋಲಿಗೆ ಏನ್ ಕಾರಣ ಕೊಡ್ಬೋದು ಅಂತೇಳಿ ಈಗಲೇ ಹುಡುಕ್ಕೊಳ್ತಾವ್ರೆ.